ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಈ ವ್ಲಾಗಲ್ಲಿ ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಮಕ್ಕಳು ಎಲ್ಲ ರಜಾ ಇದೆ. ಸೊ ಜಾಸ್ತಿ ಬಿಸಿಲಿರೋದ್ರಿಂದ ಮಕ್ಕಳನ್ನ ಜಾಸ್ತಿ ಆಚೆ ಆಟ ಆಡೋದಕ್ಕೆ ಕಳಿಸ್ದೇ ಇರೋದೇ ತುಂಬ ಉತ್ತಮ. ಸಾಯಂಕಾಲ ಬೇಕಾದರೆ ಆಟ ಆಡಬಹುದು. ಮತ್ತು ಜಾಸ್ತಿ ವಾಟರಿ ಫ್ರೂಟ್ಸ್ನ ಅವ್ರಿಗೆ ಕೊಡೋದು ತುಂಬ ಉತ್ತಮ. ಮತ್ತು ಜಾಸ್ತಿ ಡಿಹೈಡ್ರೇಷನ್ ಆಗೋ ಪ್ರಾಬ್ಲಮ್ಸು ಇರುತ್ತೆ. ಸೊ ಜಾಸ್ತಿ ನೀರು ಕುಡಿಸಿ. ಮತ್ತು ಇನ್ ಕೇಸ್ ಮಧ್ಯಾಹ್ನ ಟೈಮಲ್ಲಿ ಆಚೆ ಹೋಗದೇ ಇರೋದೇ ತುಂಬ ಉತ್ತಮ. ಆಚೆ ಹೋಗಬೇಕಂದ್ರೆ ಹ್ಯಾಟ್ ಯೂಸ್ ಮಾಡೋದು ಒಳ್ಳೆಯದು. ಸೊ ನಾವು ಹೋಗ್ತಾ ಇರೋದು ನಮ್ಮ ತೋಟ ಆಲ್ರೆಡಿ ನೀವು ನೋಡಿರ್ತೀರ. ಸೊ ಅದೇ ತೋಟಕ್ಕೆ ನಾವು ಹೋಗ್ತಾ ಇರೋದು. ಜಸ್ಟ್ ಅ ಸ್ಮಾಲ್ ವಿಸಿಟ್ ಅಷ್ಟೇ, ಏನೂ ಸ್ಪೆಷಲ್ ಅಂತ ಏನೂ ಇಲ್ಲ. ಸೊ ನಾನು ನನ್ನ ಯಜಮಾನ್ರಿಬ್ಬರು ಹೋಗ್ತಾ ಇದ್ದೀವಿ. ನನ್ನ ಮಗಳನ್ನ ನನ್ನ ಅಮ್ಮ ಮನೇಲಿ ಬಿಟ್ಟಿದ್ದೆ. ಸೊ ಸಮ್ಮರ್ ವೆಕೇಷನ್ ಅವಳು ಅಲ್ಲಿ ಕಳೀಲಿ ಅಂತ ಹೇಳಿಬಿಟ್ಟು ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಹೋಗ್ತಾ ದಾರೀಲಿ ನಾವು ಕೂಡ ಎಳ್ನೀರು ನೋಡಿದ್ವಿ, ಕುಡಿದ್ವಿ ಕೂಡ. ತುಂಬಾ ಸ್ವೀಟಾಗಿತ್ತು, ಹಾಗೆ ಜಾಸ್ತಿ ಪ್ರೈಸ್ ಕೂಡ ಆಗಿದೆ. ಸಮ್ಮರ್ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ, ಕುಡಿಲೇಬೇಕು, ಬೇರೆ ದಾರಿನೂ ಇಲ್ಲ. ಸೊ ಜಾಕ್ ಫ್ರೂಟ್ ಕೂಡ ತೊಗೊಂಡ್ವಿ, ಚೆನ್ನಾಗಿತ್ತು. ನೆಕ್ಸ್ಟು ಒಂದು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಮಾಡೋಕ್ಕೆ ಹೋದ್ವಿ. ಸೊ ವಿ ಡಿಸೈಡೆಡ್ ಟು ಟೇಕ್ ದೋಸೆ. ಅವರು ಒಂದು ಮಸಾಲೆ ದೋಸೆ ತೊಗೊಂಡ್ರು, ನಾನು ಸೆಟ್ ದೋಸೆ ತೊಗೊಂಡೆ. ಸೊ ಚೆನ್ನಾಗಿತ್ತು. ರೆಗ್ಯುಲರ್ಲಿ ನಾವು ಊರಿಗೆ ಹೋದಾಗ ಇದೇ ಹೋಟ್ಲಲ್ಲೇ ನಾವು ಊಟ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ನೀವು ಆ ಕಡೆ ಹೋದಾಗ ನೀವು ಕೂಡ ಊಟ ಮಾಡ್ಬೋದು, ಗೌರಿಬಿದನೂರು ಆ ಕಡೆ. ಸೊ ಆಫ್ಟರ್ ದಟ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟುವರ್ಡ್ಸ್ ನಮ್ಮ ತೋಟ. ಸೊ ಹೋಗ್ತಾ ಹೀಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ವಿ. ಸೊ ಈ ಸೈಡ್ ಏನಪ್ಪ ಅಂತಂದರೆ ಜಾಸ್ತಿ ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗ್ ಟೈಮ್ಸಲ್ಲಿ ನಮಗೆ ಪಿಕಾಕ್ಸ್ ಸಿಗುತ್ತೆ ನೋಡೋದಕ್ಕೆ ಆಗಲಿ, ನೋಡ್ಬೋದು. ಅದ್ರ ವಾಯ್ಸ್ ಕೂಡ ಕೇಳ್ತಾ ಇರುತ್ತೆ. ನಾನು ತುಂಬ ಟ್ರೈ ಮಾಡಿದೆ ಪಿಕಾಕ್ಸ್ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸೋಣ ಅಂತ, ಬಟ್ ಅದು ಕೂಡ ತುಂಬ ದೂರದಲ್ಲಿರುತ್ತೆ, ಹತ್ತಿರದಲ್ಲಿ ಕಾಣಿಸಲ್ಲ. ಸೊ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಕ್ಯಾಪ್ಚರ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ ಅಂತ. ಸೊ ಇದೇನಪ್ಪ ಅಂತಂದರೆ, ಇದು ಆಲಿ ಮನೆಯಲ್ಲಿ ಬೆಲ್ಲ ತಯಾರಿಸ್ತಾರೆ. ಇದು ನಮ್ಮ ತೋಟಕ್ಕೆ ಹತ್ರನೇ ಇದೆ. ಸೊ ಇಲ್ಲಿ ನಾವು ಅಕಸ್ಮಾತ್ ಹೋದಾಗ ನಮಗೆ ಬಿಸಿ ಬಿಸಿ ಬೆಲ್ಲ ಮತ್ತು ಏನು ಕಬ್ಬಿನ ಜ್ಯೂಸು ಸಿಗುತ್ತೆ. ಸೊ ಇದೇ ನಮ್ಮ ತೋಟ, ಬಂದಿದ್ದೀವಿ ನೋಡಿ. ಸೊ ನಾವು ಚಿಕ್ಕದಾಗಿ ಕುರಿ ಫಾರ್ಮ್ ಮಾಡಬೇಕಂತ ಹೇಳ್ಬಿಟ್ಟು ಶೆಡ್ಡು ರೆಡಿ ಮಾಡಿಸಿದ್ದೀವಿ ಆಲ್ಮೋಸ್ಟ್. ಬಟ್ ಇನ್ನು ಜಾಸ್ತಿ ಕುರಿಗಳನ್ನ ನಾವಿನ್ನೂ ಹಾಕಿಲ್ಲ. ಕೆಳಗಡೆ ಕೂಡ ಜಾಗ ಇದೆ. ಸೊ ಇನ್ನೂ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಮೇಕೆಗಳು ಕೆಳಗಡೆ ಹಾಕಿದ್ದೀವಿ. ಸೊ ಅಲ್ಲಿನೇ ನಾವು ಅದನ್ನು ಇದು ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಇರೋದು ಕೋಳಿ ಕೆಳಗಡೆ ಹಾಕೋದು ಅಂತ ಹೇಳ್ಬಿಟ್ಟು, ಮೇಲೆ ಕುರಿ ಹಾಕಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ತುಂಬ ಚೆನ್ನಾಗಾಗಿದೆ, ತುಂಬ ಜಾಸ್ತಿ ಉದ್ದನೂ ಇದೆ. ಸೊ ಇದು ಮೆಟ್ಲು ಮೇಲ್ಗಡೆ ಫುಡ್ಡು ಸ್ಟೋರ್ ಮಾಡೋದಕ್ಕೆ ಕುರಿಗಳಿಗೆ ಮತ್ತು ಏನು ಮೇಕೆಗಳಿಗೆ ಆಗಲಿ ಮೇಲೆ ಹೋಗ್ಬಿಟ್ಟು ಅದು ಸ್ಟೋರ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.